ಕೆಸೆಟ್ ಅರ್ಹತಾ ಸ್ಪರ್ಧಾತ್ಮಕ ಪರೀಕ್ಷೆ 2024 ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಜಿಕೆ. ತರಗತಿಯ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ ಉದ್ದೇಶಪೂರ್ವಕ ಕಲಿಕಾ ಫಲಗಳು. ಎರಡನೇದು, ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ ಸಂವೇದನಾಗತಿಯ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಮುಂದಿನ ಯಾವುವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು? ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು, ಮತ್ತು ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು DTH ಚಾನೆಲ್ಗಳನ್ನು ಗುಂಪುಗಳನ್ನು ರಚಿಸುವುದು. ಹೊಂದಿಸಿ ಬರೆಯಿರಿ. ಪ್ರಯತ್ನ ಮತ್ತು ಪ್ರಮಾದ ಮೂರನೇದಾಗ್ತದೆ. ಪ್ರಯತ್ನಗಳ ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ. ಶಾಸ್ತ್ರೀಯ ಅನುಬಂಧನ ಕೃತಕ ಪ್ರೇರಣೆಗಳನ್ನು ಬಳಸಲಾಗುತ್ತದೆ. ಕ್ರಿಯಾಜನ್ಯ ಅನುಬಂಧನ ಕಲಿಕೆಗೆ ಪುನರ್ಬಲನವನ್ನು ಬಳಸಲಾಗುತ್ತದೆ. ಒಳನೋಟ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ. ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸುಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಐತಿಹಾಸಿಕ ಸಂಶೋಧನೆ ಹಿಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತು ಪ್ರಸ್ತುತ ಅದರ ಅನ್ವಯಿಕತೆಯನ್ನು ಪರೀಕ್ಷಿಸುವುದು. ಒಂದನೇದು ಮೂರನೇದಾಗ್ತದೆ. ಬಿ ನಾಲ್ಕನೇದು. ಪ್ರಾಯೋಗಿಕ ಸಂಶೋಧನೆ ತಿರುಚಿದ ಮತ್ತು ನಿಯಂತ್ರಿತ ಚಲಕಗಳು. ಸಮೀಕ್ಷಾ ವಿಧಾನ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶವನ್ನು ಸಂಗ್ರಹಿಸುವುದು. ಕ್ರಿಯಾ ಸಂಶೋಧನೆ ಸಂಶೋಧಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರವನ್ನು ಹುಡುಕುತ್ತಾನೆ. ಸಂಶೋಧನೆಯನ್ನು ಕೈಗೊಳ್ಳುವಾಗ ಸರಿಯಾದ ಕ್ರಮ ಯಾವುದು? ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸುವುದು, ಸಂಬಂಧಿಸಿದ ಮಾಹಿತಿಯ ಪರಾಮರ್ಶೆ, ದತ್ತಾಂಶ ಸಂಗ್ರಹಣೆ, ದತ್ತಾಂಶ ವಿಶ್ಲೇಷಣೆ. ಅಂದರೆ ಮೂರನೇದಾಗ್ತದೆ ರೀ. 3, 4, 1, 2. ಯಾವುದು ಲಂಬ ಅಧ್ಯಯನ ಗುಣಲಕ್ಷಣವಾಗಿದೆ? ನಾಲ್ಕನೇದು, ಕಾಲಘಟ್ಟವೊಂದರಲ್ಲಿ ಅದೇ ವಿಷಯಗಳ ಅಧ್ಯಯನ. ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಇದನ್ನು ಒಳಗೊಂಡಿದೆ. ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳುವುದು. ಯಾವುದು ಸಂಭವನೀಯತೆಯ ನಮೂನೆ ಅಲ್ಲ ಅಂದರೆ ಸ್ನೋಬಾಲ್ ನಮೂನೆ ಅಲ್ಲ. ಆದರೆ ಇದ್ದಿದ್ದು ಯಾದೃಚ್ಛಿಕ ನಮೂನೆ, ವ್ಯವಸ್ಥಿತ ನಮೂನೆ, ಶ್ರೇಣೀಕೃತ ನಮೂನೆ. ಇದು ಪ್ಯಾರ ಓದಿ ಆನ್ಸರ್ ಹಾಕಬೇಕಾಗ್ತದೆ ನೀವು. 19ನೇ ಶತಮಾನದ ಭೌತಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನು ಮಾಡಿದ್ದಾರೆ ಅಂದ್ರೆ 6 ಅದರಿ, 4 ಅಲ್ಲದು. ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಿತ್ತು? ಯುರೋಪ. ಲೇಖಕರ ಪ್ರಕಾರ 19ನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನು ತಂದಿತ್ತು? ಯಾಂತ್ರಿಕ ಉತ್ಪನ್ನ. ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಯಾರು? ಫ್ರೆಂಚ್ ತತ್ವಜ್ಞಾನಿಗಳು. 19ನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ? ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ. ಅರಿಸ್ಟಾಟಲ್ ಮಾದರಿ ಸಂವಹನದ ಅಂಶಗಳು ಯಾವ್ಯಾವು ಅಂದರೆ ಸ್ಪೀಕರ್, ಸಬ್ಜೆಕ್ಟ್, ಆಡಿಯನ್ಸ್. ಮೆಹರ್ ಬಿ ಎನ್ನರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಒಂದು ಪದ ಪ್ರಯೋಗ, 2 ಧ್ವನಿಯ ಏರಿಳಿತ, ಆಂಗಿಕ ಭಾಷೆ ಇವುಗಳ ಪ್ರಮಾಣ ಎಷ್ಟು ಅಂತ ಹೇಳ್ಯಾರ? 7%, 38%, 55%. ತರಗತಿಯ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಿಸಿದೆ. ಚಿಹ್ನೆ. ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಅಂದ್ರೆ ಕಣ್ಗಾವಲು. ಹೊಂದಿಸಿ ಬರೆಯಿರಿ. ಸಾಂಪ್ರದಾಯಿಕ ಮಾಧ್ಯಮ ಸಮುದಾಯ ಬಾನುಲಿ 4ನೇದಾಗ್ತದೆ. ಎಲೆಕ್ಟ್ರಾನಿಕ್ ಮಾಧ್ಯಮ ವಿಡಿಯೋ ಗೇಮ್ಸ್. ಹೊರಾಂಗಣ ಮಾಧ್ಯಮ ಭಿತ್ತಿಪತ್ರಗಳು. ನವ ಮಾಧ್ಯಮ ಜಾಲತಾಣಗಳು. ಇದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿವೆ. ನಾ ಆಮೇಲೆ ಒಂದು ಕ್ಲಾಸ್ನಲ್ಲಿ ಮೆಂಟಲ್ ಪ್ರಶ್ನೆಗಳನ್ನು ಬಿಡಿಸ್ತೀನಿ ರೀ. QR ಕೋಡನ್ನು ವಿಸ್ತರಿಸಿ
ಕ್ವಿಕ್ ರೆಸ್ಪಾನ್ಸ್ ಕೋಡ್. ಹೊಂದಿಸಿ ಸರಿ ಉತ್ತರಗಳನ್ನು ಆಯ್ಕೆ ಮಾಡಿ. ವೆಬ್ ಪೇಜಸ್ HTTP, ವಾಯ್ಸ್ ಕಾಲ VoIP, ವಿಡಿಯೋ ಕಾನ್ಫರೆನ್ಸ್ UDP, ಮೆಸೇಜಿಂಗ್ MMS. ಇದು 4ನೇದು ಆನ್ಸರ್ ಆಗ್ತದೆ ನೋಡಿರಿ. A3, B1, C4, D2. ಭಾರತ ಸರ್ಕಾರದ ಯಾವ ಉಪಕ್ರಮವು 24/7 ಸಮಯ DTH ಉಪಗ್ರಹ TV ಚಾನಲ್ಗಳನ್ನು ಒದಗಿಸುತ್ತದೆ? ಸ್ವಯಂಪ್ರಭಾ. ಯಾವುದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ಮರು ನಿರ್ದೇಶಿಸುತ್ತದೆ? ಪ್ರಾಕ್ಸಿ ಸರ್ವರ್. ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು, ಪ್ರಮಾಣಪತ್ರಗಳು, ಪದವಿಗಳನ್ನು ಸಂಗ್ರಹಿಸಲು, ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ? ನ್ಯಾಷನಲ್ ಅಕಾಡೆಮಿ ಡೆಪಾಸಿಟರಿ NAD. 4ನೇದಾಗ್ತದೆ ರೀ. 41. ಯಾವ ಮಾಲಿನ್ಯವನ್ನು ಅಳೆಯಲು BOD ಪರೀಕ್ಷೆಯನ್ನು ಮಾಡಲಾಗುತ್ತದೆ? ಶಬ್ದ ಮಾಲಿನ್ಯ. ಯಾವ ಹೇಳಿಕೆಗಳು ಸರಿಯಾಗಿವೆ? ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಮಿಡ್ ಮೇಲ್ಮುಖವಾಗಿರಬಹುದು. 2ನೇದು, ಶಕ್ತಿ ಪಿರಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ. ಎ ಸರಿಯಾಗಿದೆ. ಯಾವುದು ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣವಾಗುತ್ತದೆ? ತಂಬಾಕಿನ ಹೊಗೆ ಮತ್ತು ಮರ ಸುಡುವಿಕೆ. ಬಿ ಮತ್ತು ಸಿ ಸರಿಯಾಗಿದೆ. ಮಾಂಟ್ರಿಯಲ್ ಶಿಷ್ಟಾಚಾರ ಹಂತ ಹಂತವಾಗಿ ಓಜೋನ್ ಸವಕಳಿ ಮಾಡುವ ವಸ್ತುಗಳು. ಪ್ಯಾರಿಸ್ ಒಪ್ಪಂದ ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು. ಕ್ಲೈಮೇಟ್ ಆ್ಯಕ್ಷನ್ ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆ. ಕ್ಯೋಟೋ ಶಿಷ್ಟಾಚಾರ ಹೊರಸೂಸುವಿಕೆ ವ್ಯಾಪಾರ. ಎಮಿಷನ್ಸ್ ಟ್ರೆಂಡಿಂಗ್. ಯಾವ ಜೋಡಿ ತಪ್ಪಾಗಿದೆ? ವಿದ್ಯುತ್ ಸ್ಥಾವರಗಳು ಉಷ್ಣ ಮಾಲಿನ್ಯ ತಪ್ಪಾಗಿದೆ. ಆದರೆ ಸರಿ ಇದ್ದಿದ್ದು ಕೊಳಚೆ ನೀರು, ಆಮ್ಲಜನಕ ಬೇಡಿಕೆ, ತ್ಯಾಜ್ಯ, ಕೃಷಿ ರಸಗೊಬ್ಬರಗಳು, ಸಸ್ಯ ಪೋಷಕಾಂಶಗಳು, ಭೂ ಸವಕಳಿ, ವಿಕಿರಣಶೀಲ ವಸ್ತುವಿನ ಕೊಳೆತ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಸಂಸ್ಥೆ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಕೆಳಕಂಡ ಯಾವ ವಿಧದ ನಿಯತಕಾಲಿಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ? ಅಲ್ಲಿನ ಬೋಧನೆ, ಸಂಶೋಧನೆ, ವಿಸ್ತರಣೆ ಚಟುವಟಿಕೆಗಳು, ಕಾರ್ಯಕ್ಷಮತೆ. ಜ್ಞಾನ ಆಯೋಗ. 4ನೇದು, ವಿಶ್ವವಿದ್ಯಾಲಯಗಳನ್ನು ರಚಿಸಲು ಶಿಫಾರಸು ಮಾಡುವುದು. ಯಶ್ಪಾಲ್ ಸಮಿತಿ 2008. 3ನೇದು ಸಿ. ಯಶ್ಪಾಲ್ ಸಮಿತಿ 2008 ಒಂದು ಅತ್ಯುನ್ನತ ಸಂಸ್ಥೆ ಎಲ್ಲ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಂಡುವುದು. ಇದು 3ನೇದಾಗ್ತದೆ ನೋಡ್ರಿ ಆನ್ಸರ. 47ನೇದು 3ನೇದು. ಯಾವುದನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಅಂದ್ರೆ ತಂತ್ರಜ್ಞಾನ ಸುಸ್ಥಿರತೆ. 1 ಲಿಂಗ ಸಮಾನತೆ, ಪರಿಸರದ ಸುಸ್ಥಿರತೆ, ಆರ್ಥಿಕ ಸುಸ್ಥಿರತೆ ಇವು ಸೇರಿಸಿದೆ. ಆದರೆ ಸೇರಿಸಲಾಗಿಲ್ಲ ಅಂದ್ರೆ ತಂತ್ರಜ್ಞಾನದ ಸುಸ್ಥಿರತೆ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು? ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ, ಹೈದರಾಬಾದ್. ರಾಷ್ಟ್ರೀಯ ಮಾನ್ಯತೆ ಮಂಡಳಿ NBA ಕೆಳಗಿನ ಯಾವ ಮಾನ್ಯತೆ ಸಂಸ್ಥೆಗೆ ಸಂಬಂಧಿಸಿದ್ದಾಗಿದೆ? ತಾಂತ್ರಿಕ ಶಿಕ್ಷಣ ಒದಗಿಸುವ ಸಂಸ್ಥೆಗಳು.